ಹಾಯ್ ಸ್ನೇಹಿತರೆ, ನೀವೆಲ್ಲ ಹೇಗಿದ್ದೀರಿ? ಆರಾಮಾಗಿದ್ದೀರಾ ಅನ್ಕೊಂತೀನಿ. ಇವತ್ತು ನಾನು ಮತ್ತೆ ಬಿಗ್ ಬಾಸ್ ಬಗ್ಗೆ ಮಾತಾಡ್ಲೇಬೇಕನ್ಸಿತ್ತು, ಮಾತಾಡಕ್ ಬಂದಿದ್ದೀನಿ. ಬಿಗ್ ಬಾಸ್ ನೋಡ್ತಾ ಇದ್ದೀರಿ, ಇನ್ನೇನು ಕೆಲವೇ ದಿನ ಅಂದ್ರೆ ಇನ್ನ 2.5 ವಾರ ಕಳೆದ್ಬಿಟ್ರೆ ಬಿಗ್ ಬಾಸ್ ಮುಗೀತು. ಅಲ್ಲಿಗೆ ನೀವೇನ್ ದಿನ ನೋಡ್ತಾ ಇದ್ದೀರಾ ಬಿಗ್ ಬಾಸ್ಗೆ ಒಂದು ದೊಡ್ಡ ವಿರಾಮ ಬೀಳಲಿದೆ. ಸೊ ಬಿಗ್ ಬಾಸ್ ನೋಡಿದಾಗ ನಿಮ್ಗೆ ಹೆಂಗ್ ಅನಿಸ್ತಾ ಇದೆ ಅಂದ್ರೆ, ಒಂದಂತೂ ನಿಮ್ಮಲ್ಲಿ ಪ್ರಶ್ನೆ ಕಾಡ್ತಾ ಇದೆ. ಯಾರು ಹೋಗ್ಬೇಕು ಅನ್ಕೊಂಡಿದ್ರು ಅವ್ರು ಉಳಿತಾ ಇದ್ದಾರೆ, ಯಾರು ಉಳಿಬೇಕು ಅನ್ಕೊಂಡಿದ್ರು ಅವ್ರು ಹೋಗ್ತಾ ಇದ್ದಾರೆ. ಇದನ್ನೆಲ್ಲ ನೀವು ಅಬ್ಸರ್ವ್ ಮಾಡಿರ್ಬೋದು, ನಿಮ್ಗೂ ಕೂಡ ಇದು ಅನ್ಸಿದೆ. ಹೌದಪ್ಪ, ಯಾರನ್ನ ಯಾಕೆ ಉಳಿಸ್ತಾ ಇದ್ದಾರೆ ಬಿಗ್ ಬಾಸ್? ಅದರಲ್ಲೂ ದತ್ತು ಪುತ್ರಿಯರನ್ನ, ದತ್ತು ಮಕ್ಕಳನ್ನ, ಬಿಗ್ ಬಾಸ್ ತಗೊಂಡಿರೋ ದತ್ತು ಪುತ್ರರನ್ನ ಉಳಿಸ್ತಾ ಇರೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಯಾವ ಪುರುಷಾರ್ಥಕ್ಕೆ ಸ್ಪಂದನ ಉಳಿಸ್ತಾ ಇದ್ರಿ ಬಿಗ್ ಬಾಸ್ ಅಲ್ಲಿ ಗೊತ್ತಿಲ್ಲ. ಮಾಡು ಸ್ಪಂದನ ಗೆದ್ದ ವೀಕ್ ಇದ್ನ ಅನ್ಸಿತಾ ನಿಮ್ಗೆ? ಇಲ್ಲಲ್ವಾ. ಸೂರಜ್ ಸ್ಪಂದನಾಗಿಂತ ವೀಕ್ ಇದ್ನ? ಇಲ್ಲಲ್ವಾ. ಅವ್ರನ್ನ ಉಳಿಸ್ತಾನೆ ಇಲ್ಲ ನೀವು. ಯಾಕೆ ಉಳಿಸ್ಲಿಲ್ಲ? ಅಷ್ಟು ವೋಟಿಂಗ್ ಕಡಿಮೆ ಬಂದಿತ್ತ? ಹೌದು, ಬಿಗ್ ಬಾಸ್ ಮನೆಯಲ್ಲಿ ನೋಡಿ ಸ್ಪಂದನ ಏನ್ ಮಾಡ್ತಾ ಇದ್ದಾಳೆ ಗೊತ್ತಿಲ್ಲ. ಧನುಷ್ ಏನ್ ಮಾಡ್ತಾ ಇದ್ದಾನೆ? ಟಾಸ್ಕ್ ಅಷ್ಟೇ ಆಡ್ತಾರೆ. ನೆಕ್ಸ್ಟ್ ಧನುಷ್ ಎದರಲ್ಲಿದ್ದಾರೆ? ಏನ್ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಾನೆ? ಏನ್ ಕಾಮಿಡಿ ಮಾಡಿದ್ದಾನೆ? ಏನಲ್ಲಿ ಕಂಟೆಂಟ್ ಕೊಟ್ಟಿದ್ದಾನೆ? ಏನೂ ಇಲ್ಲ. ಉಳಿಸ್ತಾ ಇದ್ದೀರಿ. ಕಾವ್ಯನ ಯಾಕೆ ಉಳಿಸ್ತಾ ಇದೀರಿ ನೀವು? ಗಿಲ್ಲಿ ಜೊತೆ ಇದ್ದಾಳಂತಾನ? ಅಲ್ಲಿ ಹೋಗಿ ಗಿಲ್ಲಿನೂ ಅದನ್ನೇ ಮಾಡ್ತಾ ಇರೋದಪ್ಪ, ನೇರವಾಗಿ ನಾಮಿನೇಟ್. ಪಾಪ ಅಶ್ವಿನಿ ಗೌಡದ್ದು ಇದನ್ನ ಕಸ್ಕೊಂಡ್ಬಿಟ್ಟ, ನಾಮಿನೇಟ್ ಮಾಡುವಂತ ಚಾನ್ಸ್ ಅನ್ನ ಕಸ್ಕೊಂಡ್ಬಿಟ್ಟ. ಜೊತೆಗೆ ಇಲ್ಲಿವರೆಗೂ ನಾವೇನ್ ಕಾಯ್ತಾ ಇದ್ವಿ, ಗಿಲ್ಲಿ ಕ್ಯಾಪ್ಟನ್ ಆಗ್ಬೇಕು, ಹೆಂಗ್ ನಡೆಸ್ತಾನೆ ಅಂತ. ಓಕೆ, ನೋಡ್ತಾ ಇದೀವಿ. ಗಿಲ್ಲಿ ಕ್ಯಾಪ್ಟನ್ ಆಗಿದ್ದಾನೆ, ಚೆನ್ನಾಗಿ ನಡೆಸ್ತಾ ಇದ್ದಾನೆ, ಚೆನ್ನಾಗಿ ಹೋಗ್ತಾ ಇದೆ. ಆದ್ರೆ ಗಿಲ್ಲಿ ಕ್ಯಾಪ್ಟನ್ ಆದ್ಮೇಲೆ ತನ್ನ ಎಲ್ಲೋ ಬಿಟ್ಕೊಟ್ಟ. ಅನಿಸ್ತಾ ಇಲ್ವಾ ನಿಮ್ಗೆ ನೋಡ್ತಾ ಇದ್ರೆ? ನಂಗಂತೂ ಅನಿಸ್ತಾ ಇದೆಪ್ಪ. ಯಾಕಂದ್ರೆ ಗಿಲ್ಲಿ ಕ್ಯಾಪ್ಟನ್ ಇಲ್ದೇ ಇದ್ದಾಗ, ಜವಾಬ್ದಾರಿ ಇಲ್ದೇ ಇದ್ದಾಗ ಒಬ್ಬ ಹುಡುಗ ಹೆಂಗಿರ್ತಾನಲ್ಲ ಮನೆಯಲ್ಲಿ, ಒಂದ್ ಮನೆ ಮಗ ಜವಾಬ್ದಾರಿ ಇಲ್ದಾಗ ಹೆಂಗಿರ್ತಾನೆ, ಜವಾಬ್ದಾರಿ ಬಂದ ತಕ್ಷಣ ಹೆಂಗಿರ್ತಾನೆ, ಅದ ಚೇಂಜಸ್ ಅನ್ನ ನೀವು ನೋಡ್ತಾ ಇದ್ದೀರಿ. ಕ್ಯಾಪ್ಟನ್ ಆದ್ಮೇಲೆ ಗಿಲ್ಲಿ ಪೂರ್ತಿ ಸೈಲೆಂಟ್ ಆಗಿದ್ದಾನೆ. ಒಂದು ಸೀರಿಯಸ್ನೆಸ್ ಬಂದಿದೆ. ಓಕೆ, ಆ ಕಾಮಿಡಿ ಕಂಟೆಂಟ್ ಸಿಗ್ತಾ ಇಲ್ಲ. ಮತ್ತೆ ನೀವು ಇಡೀ ಓವರ್ ಆಲ್ ಬಿಗ್ ಬಾಸ್ ನೋಡೋದಾದ್ರೆ, ನೀವು ಗಿಲ್ಲಿನೇ ವಿನ್ ಮಾಡ್ಬೇಕಂತ ಏನಾದ್ರು ಡಿಸೈಡ್ ಮಾಡ್ಕೊಂಡಿದ್ರೆ, ಗಿಲ್ಲಿ ಕಾಮಿಡಿ ಕಂಟೆಂಟ್ ಬಿಟ್ಟು, ಬೇರೆಯವ್ರನ್ನ ಕಾಲೆಳೆಯೋದನ್ನ ಬಿಟ್ಟು ಬೇರೆ ಏನ್ ಮಾಡಿದಾನೆ ಅನ್ನೋದು ನೀವು ಹೇಳ್ಬೇಕು ನನ್ಗೆ. ಇನ್ನು ರಕ್ಷಿತಾ ತಾನು ಹೇಳಿದ್ದೇ ನಿಜ, ತಾನು ಮಾಡಿದ್ದೇ ನಿಜ, ನಂದು ಒಂದಿರ್ಲಿ ಅಥವಾ ಅಭಿಪ್ರಾಯವನ್ನ ಕರೆಕ್ಟ್ ಆಗಿ ಮಂಡಿಸ್ತಾಳೆ. ಅದನ್ನ ನೋಡಿದಾಗ ನಿಮ್ಗೆ ಏನೋ ಒಂಥರ ಒಂದು ಪುಟ್ಟ ಹುಡುಗಿ ಏನೋ ಮಾಡ್ತಾ ಇದ್ದಾಳಪ್ಪ ಅಂತ ಅನಿಸುತ್ತೆ. ಎಲ್ಲಾ ವಿಷಯದಲ್ಲೂ ಮಾತಾಡ್ತಾಳೆ. ಏನ್ ಹೇಳ್ಬೇಕದನ್ನ ಧಡಾಧಡ್ ಹೇಳಿ ಮುಗಿಸ್ಬಿಡ್ತಾಳೆ. ಇನ್ ಬಿಗ್ ಬಾಸ್ ಅಲ್ಲಿ ಫೈನಲಿಸ್ಟ್ ಅಂತ ಇರೋದಾದ್ರೂ ಯಾರು, ಕೊನೆ ಉಳಿಯುವಂತ 5 ಜನ ಯಾರ್ಯಾರು ಅಂತ ಒಂದು ಅಂದಾಜೀಗ ಎಲ್ಲರಿಗೂ ಸಿಗ್ತಾ ಇದೆ. ಒಂದು ಫಸ್ಟ್ ನೇಮ್ ಬರ್ತಾ ಇರೋದು ಗಿಲ್ಲಿ. ಯಾಕಂದ್ರೆ ಆಚೆಯಿಂದ ಯಾರ್ಯಾರು ಬರ್ತಾ ಇದಾರೆ, ಯಾರಿಗೆ ಎಷ್ಟು ಬರ್ತಾ ಇದಾರೆ, ಗಿಲ್ಲಿನ ಹೊಗಳ್ತಾ ಇದಾರೆ, ಗಿಲ್ಲಿಯನ್ನ ಫೈನಲ್ ಅಂತ ಹೇಳ್ತಾ ಇದಾರೆ. ಓಕೆ, ಆಮೇಲೆ ಗಿಲ್ಲಿ ಫಸ್ಟ್ ಅಲ್ಲಿ ಇದ್ರೆ ಸೆಕೆಂಡ್ ಯಾರಿರ್ತಾರೆ? ರಕ್ಷಿತಾ. ಆಬ್ವಿಯಸ್ಲಿ ರಕ್ಷಿತಾ ಬಿಟ್ರೆ ಥರ್ಡ್ ಪ್ಲೇಸ್ ಅಲ್ಲಿ ಯಾರಿರ್ತಾರೆ? ರಘು ಇರ್ತಾರೆ. ಯಾಕಂದ್ರೆ ರಘು ಚೆನ್ನಾಗಿ ಆಟ ಆಡ್ತಾ ಇದಾರೆ. ನಿಜ ಹೇಳ್ಬೇಕಂದ್ರೆ ರಘು ಜೆಂಟಲ್ಮ್ಯಾನ್ ಅನ್ಬೋದು. ಎಷ್ಟ್ ಬೇಕೋ ಅಷ್ಟೇ ಆಟ ಆಡ್ಕೊಂಡು, ಎಲ್ಲಾರ ಜೊತೆ ನಗಿಸ್ಬೇಕಾದ್ರೆ ನಗಿಸ್ಕೊಂಡು, ತಮಾಷೆ ಮಾಡ್ಬೇಕಾದ್ರೆ ತಮಾಷೆ ಮಾಡ್ಕೊಂಡು, ಟಾಸ್ಕ್ ಅನ್ನ ಸೀರಿಯಸ್ ಆಗಿ ಆಟ ಆಡ್ತಾ ಇರೋದು ರಘು. ಇಲ್ಲಿ ಒಪ್ಕೊಳ್ಳೋಣ. ಇನ್ 4ನೇ ಸ್ಥಾನದಲ್ಲಿ ಬಿಗ್ ಬಾಸ್ ಪ್ರಕಾರ ಯಾರು ಉಳಿಸ್ಬಹುದು ಅನ್ನೋದಿಲ್ಲಿ ಒಂಥರ ಅಚ್ಚರಿ ಆಗ್ತಾ ಇದೆ. ಯಾಕಂದ್ರೆ ನಾವು ಕಳೆದ ಸೀಸನ್ ಏನ್ ನೋಡಿದಾಗ ಯಾವ ರೀತಿ ಭವ್ಯ ಗೌಡನ್ನ ನಾವು ಉಳಿಸ್ಕೊಂಡ್ ಬಂದಿದ್ರೋ, ಆ ರೀತಿ ಈ ಸಲ ಕಾವ್ಯಾಳನ್ನ, ನೆಕ್ಸ್ಟ್ ಸ್ಪಂದನ ನಾವು ಉಳಿಸಿದ್ರು ಏನೇನು ಏನೂ ಅಚ್ಚರಿ ಪಡ್ಬೇಕಾಗಿಲ್ಲ. ನೀವು ಈ ವಾರದಲ್ಲಿ ನೀವು ಬೇಕಾದ್ರೆ ನೋಡಿ, 5ನೇ ಸ್ಥಾನದಲ್ಲಿ ಕೊನೆಯದಾಗಿ ಅಶ್ವಿನಿ ಅವ್ರನ್ನ ಇಟ್ಟೇ ಇರ್ತಾರೆ. ಆದ್ರೆ ಇಲ್ಲಿ ಈ 5 ಟಾಪ್ 5 ಲಿಸ್ಟ್ ಅಲ್ಲಿ ಬಂದಾಗ ಅಶ್ವಿನಿ ಆಚೆ ಹೋದ್ರು ಏನ್ ಅಚ್ಚರಿ ಪಡ್ಬೇಕಾಗಿಲ್ಲ. ಯಾಕಂದ್ರೆ ಇಲ್ಲಿ ಬಿಗ್ ಬಾಸ್ ನಿರ್ಧಾರ ಹಂಗೆ ಇದೆ ಅನಿಸ್ತಾ ಇದೆ ನನಗಂತೂ. ಇನ್ನು ಬಿಗ್ ಬಾಸ್ ಮನೆ ಬಿಟ್ಟು ಆಚೆ ಹೋದವರು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಅದರಲ್ಲೂ ತುಂಬಾ ಒಂಟರ್ ಅನ್ಸಿದ್ದು ಮಾಡೋ ನಿಪ್ನಾಳ್ ಹೇಳಿಕೆ. ಆ ಬಿಗ್ ಬಾಸ್ ಮನೆಯಲ್ಲಿ ಗೆಲ್ಲಕ್ ಯಾರು ಲಾಯಕ್ಕಿಲ್ಲ, ನನಗ್ ಬಿಟ್ರು ಅಂತ ಹೇಳಿದ್ರಲ್ಲ, ಅದು ಕೇಳಿ ನಂಗೆ ಒಂಟರ್ ಅನ್ಸಿತ್ತು. ಬಟ್ ಒಂದ್ ವಿಚಾರ ಅವ್ರು ಹೇಳೋದ್ರಲ್ಲಿ ಮಾಡೋರ್ದು ಒಂದು ಒಪ್ಕೋಬಹುದು. ಯಾಕಂದ್ರೆ ಮಾಡೋಗಿರೋ ಫ್ಯಾನ್ ಬೇಸು ಸ್ಪಂದನಾಗೂ ಇಲ್ಲ ಅನ್ಕೊಂತೇನೆ ನಾನು. ಯಾಕಂದ್ರೆ ಸ್ಪಂದನ ಸೀರಿಯಲ್ ಇಂದ ಬಂದಿದ್ದಾಳೆ, ಮನೆ ಮಗಳಾಗಿದ್ಲು, ನೋಡಿದ್ದಾರೆ, ಕರಿಮಣಿ ಮಾಲೀಕ ಬರ್ತಿತ್ತು ನೋಡಿದ್ದಾರೆ, ಓಕೆ ಒಪ್ಕೊಳ್ಳೋಣ. ಆದ್ರೆ ಇಲ್ಲಿ ವೋಟ್ ಮಾಡ್ತಾ ಇರೋರು ಯಾರು ಗೊತ್ತಾ?
ಮನೆ ಜನ ವೋಟ್ ಮಾಡಲ್ಲ. ಮೊಬೈಲ್ ಗೊತ್ತಿರೋರು, ಸೋಷಿಯಲ್ ಮೀಡಿಯಾ ಬಳಸ್ತಾ ಇರೋರು ಅವರಷ್ಟೇ ವೋಟಿಂಗ್ ಇರೋದು. ನೀವು ವೋಟಿಂಗ್ ಲೈನ್ ಏನಾದ್ರು ಮನೆ ಮಂದಿಗೆಲ್ಲ ಅವಕಾಶ ಕೊಡಿ. ಮನೆ ಮಂದಿ ಎಲ್ಲ ಮಾಡ್ಬೇಕು ಅಂತ ಏನಾದ್ರು ಅವಕಾಶ ಕೊಡಿ. ಎಲ್ಲಾರು ಮಾಡ್ತಾರೆ. ಆಪಲ್ ಹೋಗ್ಬೇಕು, ಅವಾಗ ವೋಟಿಂಗ್ ಮಾಡ್ಬೇಕು, ಇದೆಲ್ಲ ಸಣ್ಣ ಸಾಮಾನ್ಯರ ಸಾಧ್ಯನಾ? ಸ್ವಲ್ಪ ಯೋಚನೆ ಮಾಡಿ. ಆಮೇಲೆ ವೋಟಿಂಗ್ ಯಾರಿಗೆ ಹೆಚ್ಚು ಬರ್ತಾ ಇದೆ, ಏನ್ ಬರ್ತಾ ಇದೆ ಅಂತ ಜನಕ್ಕೆ ಏನಾದ್ರೂ ತಿಳಿಸೋ ಪ್ರಯತ್ನ ಇಷ್ಟು ಸೀಸನ್ ಅದು. ಎಲ್ಲಾದ್ರೂ ಬಿಗ್ ಬಾಸ್ ಅವರು ಇಂತಿಷ್ಟೇ ಬಂದಿದೆ ಓಟು, ಇವ್ರಿಗೆ ಇಂತಿಷ್ಟೇ ಬಂದಿದೆ ಅಂತ ಏನಾದ್ರೂ ಹೇಳ್ಕೊಂಡಾರ? ಇಲ್ಲ, ಹೇಳೇ ಇಲ್ಲ. ಕೊನೆಗೆ ಹೇಳ್ತಾರೆ ಓಕೆ ಒಪ್ಕೊಳ್ಳೋಣ, ಬಟ್ ಅದು ಎಷ್ಟು ಸರಿ ಎಷ್ಟು ನಿಜ ಯಾರಿಗ್ ಗೊತ್ತು. ಅವ್ರು ಹೇಳಿದ್ದನ್ನ ನಾವು ಮೂಗ್ ಬಸವರತೆ ಅಂದ್ಬಿಡ್ಬೇಕು ಅಷ್ಟೇ ಅಲ್ವಾ? ಒಂದಂತೂ ನಿಜ, ಬಿಗ್ ಬಾಸ್ ಅಲ್ಲಿ ಗಿಲ್ಲಿಗೆ ಮರ್ಯಾದೆ ಕೊಡೋದು, ಕಾವ್ಯಾಗ ಮಾತ್ರ ಗಿಲ್ಲಿ ಮರ್ಯಾದೆ ಕೊಡೋದು, ಬೇರೆ ಯಾರಿಗೂ ಮರ್ಯಾದೆ ಕೊಡಲ್ಲ. ಗಿಲ್ಲಿ ಉಳಿಸ್ಬೇಕಂದ್ರೆ ಕಾವ್ಯಾಗ ಉಳಿಸ್ಬೇಕು ಅನ್ನೋದು ಒಂದೇ ಒಂದು ಲೆಕ್ಕಾಚಾರ ಇಲ್ಲಿ ಕಾಣ್ತಾ ಇದೆ, ಸ್ಪಷ್ಟವಾಗಿ ಕಾಣ್ತಾ ಇದೆ. ಬಿಗ್ ಬಾಸ್ ವ್ಯಕ್ತಿತ್ವ ಆಗ್ತಾ ಅಂತೀರಿ, ಆದ್ರೆ ವ್ಯಕ್ತಿತ್ವ ಇಲ್ದೇ ಅವರೇ ಉಳಿತಾ ಇದ್ದಾರೆ. ರಕ್ಷಿತನನ್ನ ಓಡ್ಸಕ್ಕೆ ಎಲ್ಲರೂ ಟ್ರೈ ಮಾಡ್ತಾ ಇದ್ರಿ, ಅದರಲ್ಲೂ ಸ್ಪೆಷಲಿ ಕಾವ್ಯ, ಸ್ಪಂದನ ಇವರಿಬ್ರಂತೂ ಎದ್ರು ಬಿದ್ರು ರಕ್ಷಿತ ಹೆಸರು ಹೇಳ್ಕೊಂಡೇ ಬಂದಿದ್ದಾರೆ ಈ ಹಿಂದಿಂದ. ಆಕೆನ ಆಚೆ ಹೋಗ್ಬೇಕಂತ ನೋಡ್ಬೋದು. ಅವಳನ್ನ ಸೀಕ್ರೆಟ್ ರೂಮ್ ಅಲ್ಲಿ ಇಟ್ಟಿದ್ರು, ಅವಾಗ ಕಾವ್ಯ ಆಕೆ ವಾಪಸ್ ಬಂದಾಗ ಎಷ್ಟು ಜಲಸ್ಪಟ್ಟಿದ್ಲಂದ್ರೆ, ಹೋಗಿದವಳು ವಾಪಸ್ ಬಂದಲ್ಲಪ್ಪ ಅಂತ ಹೊಟ್ಟೆ ಉರಿತಾ ಇದೆ ಅಂತ ಹೇಳ್ಬಿಟ್ಟಿದ್ಲು ನೇರವಾಗಿ. ಆಮೇಲೆ ಯಾಕೋ ಇತ್ತೀಚೆಗೆ ಬರ್ತಾ ಬರ್ತಾ ಗಿಲ್ಲಿಗೂ ಕೂಡ ಸಂಬಂಧಗಳು, ಅದ್ರ ಬೆಲೆಗಳು ಕಡಿಮೆ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ದೊಡ್ಡವರು ಚಿಕ್ಕವರು ಏನನ್ನೂ ನೋಡ್ತಾ ಇಲ್ಲ. ಹೌದು, ಅಸಲಿಗೆ ಅಶ್ವಿನಿ ಗೌಡ ಅವರು ಬದಲಾಗಿದ್ದಾರೆ, ಸೈಲೆಂಟ್ ಆಗಿದ್ದಾರೆ. ಮುಂಚೆ ಇದ್ದಿದ್ದ ಅಶ್ವಿನಿ ಗೌಡ ಈಗ ಇಲ್ಲ, ಅದೆಲ್ಲ ಗಿಲ್ಲಿಗೆ ಸರಿಯಾಗಿ ಗೊತ್ತು. ಆದ್ರೂ ಅವ್ರನ್ನ ಪ್ರೋಕ್ ಮಾಡಿ ತನಗ್ ಕಂಟೆಂಟ್ ಎಲ್ಲೋ ಬೇಕು ಅನ್ನೋ ಉದ್ದೇಶಕ್ಕೆ ಅವ್ರ ಜೊತೆ ಜಗಳ ಮಾಡೋದಾಗ್ಲಿ. ಈಗ ಉದಾಹರಣೆಗೆ ಮೊನ್ನೆನೆ ನೋಡಿ, ಒಂದ್ ಕಿಚನ್ 4 ಪಾತ್ರೆ ತೊಳಿಬೇಕಾಗಿತ್ತು, ತೊಳಿತಿದ್ರು ಅವ್ರು ನಿಧಾನವಾಗಿ ಹೇಳಿದ್ರೆ. ಆದ್ರೆ ಗಿಲ್ಲಿ ಹೇಳಿದ್ದಂಗೆ ನೀವು ತೊಳಿಲೇಬೇಕು, ನಾನ್ ನಿಮ್ಮನ್ ಬಿಡಲ್ಲ ಅಂದ. ಅವ್ರನ್ನ ಪ್ರೋಕ್ ಮಾಡ್ದ. ಅವ್ರ ಸಿಟ್ಟು ಬಂತು. ಏಕವಚನದಲ್ಲಿ ಎದಕ್ ಮಾತಾಡ್ತೀಯ ಅಂತ ಕೇಳಿದ್ರು. ತಪ್ಪೇನಿದೆ? ಹೌದಪ್ಪ ಗಿಲ್ಲಿ, ನೀನು ಎಲ್ಲಾರು ಕ್ಯಾಪ್ಟನ್ ಆದಾಗ ನೀನ್ ಎಷ್ಟ್ ಕೆಲಸ ಮಾಡಿದೆ? ದೊಡ್ಡ ಸೋಂಬೇರಿ ನನ್ ಮಗ ನೀನ್. ಆಕ್ಚುಲಿ ಅಲ್ಲಿ ಸೋಂಬೇರಿ ಅಂದ್ರೆ ಸೋಂಬೇರಿ ಅಲ್ವಾ? ಹೀಗಿರ್ಬೇಕಾದ್ರೆ ಅವ್ರನ್ನ ಯಾವ ಇದರಲ್ಲಿ ಹೇಳ್ತೀಯಪ್ಪ ಗಿಲ್ಲಿ ಅಲ್ವಾ? ತಾನ್ ಕರೆಕ್ಟ್ ಇದ್ದು ಬೇರೆಯವ್ರಿಗೆ ಹೇಳದ್ರಲ್ಲಿ ಅರ್ಥ ಇದೆ, ತಾನೇ ಕರೆಕ್ಟ್ ಇಲ್ಲ ಅಂದ್ಮೇಲೆ ಬೇರೆಯವ್ರಿಗೆ ಯಾಕೆ ಹೇಳ್ಬೇಕು? ಮತ್ ಇಲ್ಲಿ ನಮ್ಮ ವ್ಯೂವರ್ಸ್ ಡಿಸ್ಕಸ್ ಮಾಡೋರು ಒಂದ್ ರೀತಿ ಇದೀರಿ, ಹೇಳಕ್ ಬರಲ್ಲ. ಓ, ನಾನೇನೋ ಗಿಲ್ಲಿ ಬಗ್ಗೆ ನೆಗೆಟಿವ್ ಮಾತಾಡ್ತಾ ಇದ್ದೀನಿ ಅಂತ. ಏನಿಲ್ಲ, ನಾನು ಯಾರ ಬಗ್ಗೆ ಏನೂ ಇಲ್ಲ ನೋಡಿ. ಯಾರು ಗೆಲ್ಲಿ ಬಿಡ್ಲಿ, ನನ್ಗೇನಾದ್ರು ಸಿಗೋದೈತಾ? ನಿಮ್ಗೇನಾದ್ರೂ ಸಿಗೋದೈತಾ? ಏನೂ ಇಲ್ಲ. ಒಂದು ಬಡವ್ರ ಮಕ್ಕಳು ಗೆಲ್ಲಿ ಅನ್ನೋದು ನನ್ನ ಉದ್ದೇಶ. ಗಿಲ್ಲಿ ಗೆದ್ರು ಖುಷಿನೇ, ರಕ್ಷಿತಾ ಗೆದ್ರು ಖುಷಿನೇ, ರಘು ಗೆದ್ರು ಖುಷಿನೇ, ಮತ್ತಾರು ಗೆದ್ರು ಖುಷಿನೇ. ಯಾಕಂದ್ರೆ ಇಲ್ಲಿ ಏನಿದೆ ಅದನ್ನ ಹೇಳೋ ಧೈರ್ಯ ಬೇಕಲ್ವಾ? ಎಲ್ಲರೂ ಸುಮ್ನೆ ಓಕೆ ಒಬ್ಬರಿಗೆ ಜೈ ಅಂತ ಇದ್ದೀರಿ, ಯಾರೇ ಜೈ ಇರ್ಲಿ, ಆದ್ರೆ ಪ್ರಾಮಾಣಿಕ ಇರುವಂತಹ ನಿಜವಾದ ವ್ಯಕ್ತಿತ್ವ ಇರುವಂತಹ ವ್ಯಕ್ತಿ ಗೆಲ್ಲಲಿ. ಅದು ಬಿಗ್ ಬಾಸ್ ಆಟಕ್ಕೆ ಒಂದು ಕಳೆ. ಇಲ್ಲಾಂದ್ರೆ ಸುಮ್ನೆ ಬಿಗ್ ಬಾಸ್ ಬರುತ್ತೆ ತೆಗಿತೀರಿ. ಈ ಸಲ ಬಿಗ್ ಬಾಸ್ ಸಾಕಷ್ಟು ಟ್ವಿಸ್ಟ್, ಏರಿಳಿತ, ಏನೇನೋ ಇತ್ತು. ಹಳಬ್ರು ಒಳಗ್ ಬಂದ್ರು, ಓಕೆ. ಲಾಸ್ಟ್ ವೀಕ್ ಕಿಚ್ಚ ಬರ್ಲಿಲ್ಲ, ಈ ಸಲ ಕಿಚ್ಚ ಬರ್ತಾರೆ. ಏನ್ ಹೇಳ್ತಾರೆ, ಯಾರು ಹೋಗ್ತಾರೆ, ಇನ್ ಹೋದವ್ರನ್ನ ಮತ್ತೆ ಕರ್ಸ್ಕೊಂಡು ಮಾತಾಡೋ ಖಂಡಿತ ಮಾತಾಡ್ಸ್ತಾರೆ. ಸೂರಜ್ ಮತ್ತೆ ಮಾಡೋಣ, ಯಾಕಂದ್ರೆ ಇಲ್ಲೇ ಬೆಂಗಳೂರಲ್ಲೇ ಇದ್ದಾರೆ. ಈಗ ಬಿಗ್ ಬಾಸ್ ನೀವು ನೋಡ್ತಾ ಇದ್ದಾಗ ಆ ಗಿಲ್ಲಿಗಿದ್ದಿದ್ ಫ್ಯಾನ್ ಫಾಲೋವರ್ಸ್ ಎಲ್ಲೋ ಒಂದ್ ಕಡೆ ಕಡಿಮೆ ಆದ್ರು ಅಂತ ಅನಿಸ್ತಾ ಇದೆ. ಇತ್ತೀಚೆಗೆ ಕಮೆಂಟ್ ಗಳನ್ನ ನೋಡ್ತಾ ಇದ್ರೆ, ಏನ್ ಇಷ್ಟು ದಿನ ಗಿಲ್ಲಿ ಬೆಳೆಸ್ಕೊಂಡ್ ಬಂದಿದ್ದ ಎಲ್ಲಾರ್ಗು ಓಕೆ ಗಿಲ್ಲಿ ಇದ್ರನೆ ಈ ಬಿಗ್ ಬಾಸ್ ಅನ್ನೋ ರೀತಿಗಿತ್ತು. ಆದ್ರೆ ಯಾಕೋ ಈಗ ಗಿಲ್ಲಿದ್ ಹವಾ ಡೌನ್ ಆಗ್ತಾ ಇದೆ. ಆದ್ರೂ ಜನರು ಗಿಲ್ಲಿ ಗೆಲ್ಲಿ ಅಂತ ಇದಾರೆ. ಗೆಲ್ಲಿ ಪರವಾಗಿಲ್ಲ, ಏನಿಲ್ಲ ಅದ್ರಲ್ಲಿ. ಬಟ್ ಒಳ್ಳೆಯವ್ರನ್ನೂ ಗೆಲ್ಲಿಸಿ, ಬೇರೆಯವ್ರನ್ನು ನೋಡಿ, ಯಾರು ಇರ್ಬೇಕು ಅಲ್ಲಿ ಅರ್ಹತೆ ಇದಾರೆ ಅಂತವ್ರನ್ನ ನೋಡಿ, ಯಾರ ಅರ್ಹತೆ ಇಲ್ಲ ಅವ್ರನ್ನ ಆಚೆ ಕಳಿಸಿ. ಅದನ್ ಬಿಟ್ಟು ಪದೇ ಈಗ ಸ್ಪಂದನ ಅಂತವ್ರನ್ನ, ಕಾವ್ಯ ಅಂತವ್ರನ್ನ, ಧನುಷ್ ಅಂತವ್ರನ್ನ ನೀವು ಸುಮ್ಮನೆ ಉಳಿಸ್ತಾ ಇದೀರಿ ಅನಿಸ್ತಾ ಇದೆ. ನನಗೆ ಅನಿಸ್ತಾ ಇದೆ ಎಲ್ರು ಧ್ರುವಂತನ ತೆಗಿಯಕ್ ನೋಡಿದ್ರಿ. ಧ್ರುವಂತ್ ಒಂದೇ ರೀತಿಯ ಚೆನ್ನಾಗಿ ಆಡ್ತಾ ಇದಾರೆ. ಬೇಕಾದ್ರೆ ನೋಡಿ ಎಷ್ಟು ಎಂಟರ್ಟೈನ್ಮೆಂಟ್ ಕೊಡ್ತಾರೆ. ಅವ್ರು ಮಾಡೋ ರಿಯಾಕ್ಷನ್ಗಳು, ಆಕ್ಷನ್ಗಳು ಗಿಲ್ಲಿಗಿಂತ ಸೂಪರ್ ಅನಿಸ್ತಾ ಇರ್ತವೆ. ಅದು ನೋಡಕ್ಕೆ ಒಂಥರ ತಮಾಷೆ ಅನ್ಸ್ಬಿಡುತ್ತೆ ಅಲ್ವಾ? ಅವ್ರು ಕೊಡ್ತಿರೋ ಟ್ಯಾಂಕ್ಗಳು ಉಳಿಸ್ತಾ ಇದಾರೆ ಜನ ಅವ್ರನ್ನು ಕೂಡ. ಒಟ್ಟಾರೆ ಈ ಬಿಗ್ ಬಾಸ್ ಎಲ್ಲ ನೋಡ್ತಾ ಇದ್ದಾಗ ಈಗ ಮತ್ತೆ ಹೊಸ ಟಾಸ್ಕ್ ಕೊಟ್ಟಿದ್ದಾರೆ. ಇವತ್ತು ಗಿಲ್ಲಿ ರಾಜ ಆಗಿದ್ದಾರೆ, ಅಶ್ವಿನಿ ಮಹಾರಾಣಿ ಆಗಿದ್ದಾರೆ. ಆದ್ರೆ ಗಿಲ್ಲಿ ಅವ್ರ ಜೊತೆ ಪಂಗ ತಗೊಂಡಿದ್ದಾರೆ. ಹಿಂದಿಯಲ್ಲಿ ಮಾತೊಂದಿದೆ, ನನ್ ಜೊತೆ ಪಂಗ ತಗೋಬೇಡ ಅಂತ ಹೇಳ್ತಾರೆ ಗೊತ್ತಾ? ಆ ಮಾತು ಇಲ್ಲಿ ನೀವು ನೋಡ್ಬಹುದು ಈಗ ಈ ವೀಕ್ ಅಲ್ಲಿ. ಯಾಕಂದ್ರೆ ಅಶ್ವಿನಿ ಅವ್ರನ್ನ
ವೋಟ್ ಮಾಡುವ ಅಧಿಕಾರನ ಗಿಲ್ಲಿ ಕಿತ್ಕೊಂಡಿದ್ದಾನೆ. ಜೊತೆಗೆ ಪದೇ ಪದೇ ರಕ್ಷಿತಾ ಹೋಗಿ ಜೆಂಡಾ ತಗೊಂಡು ಧ್ವಜ ತಗೊಂಡು ಅವಳು ಇಬ್ರು ಜನ ನಾಮಿನೇಟ್ ಮಾಡ್ಬೇಕಾದ್ರೆ ಕಾವ್ಯನ 2 ಸಲ ಕರೀತಾಳೆ ರಕ್ಷಿತಾ. ಆದ್ರೂ ಕೂಡ ಅಲ್ಲಿ ಇಟ್ಟಾಗ ರಕ್ಷಿತಾ ಮತ್ತೆ ಸ್ಪಂದನಾಗಿ ಇಟ್ಟಾಗ ಸ್ಪಂದನಾ ಹೆಸರನ್ನ ನಾಮಿನೇಟ್ ಮಾಡ್ತಾನೆ ಗಿಲ್ಲಿ, ಹೊಡೆದಾಕ್ತಾನೆ ಆಕೆಯ ಫೋಟೋನ. ಆದ್ರೆ ಕಾವ್ಯನ ಉಳಿಸ್ಕೊಂತಾನೆ. ಜೊತೆಗೆ ಇನ್ನೊಂದು ಟೈಮಲ್ಲಿನೂ ಕೂಡ ರಕ್ಷಿತಾನೇನೆ ಮತ್ತೆ ಧ್ವಜ ಎತ್ಕೊಂತಾಳೆ. ಆಗ್ಲೂ ಕೂಡ ಅವಳ ಜೊತೆ ರಾಶಿಕಾ ಬರ್ತಾರೆ. ರಾಶಿಕಾದು ಕೂಡ ಅಲ್ಲಿ ಕಾವ್ಯನ ಉಳಿಸ್ಕೊಂತಾನೆ, ರಾಶಿಕಾನ ಔಟ್ ಮಾಡ್ತಾನೆ, ನಾಮಿನೇಟ್ ಮಾಡ್ತಾನೆ. ಇದೆಲ್ಲ ನೋಡ್ತಾ ಇದ್ದಾಗ ಗಿಲ್ಲಿ ಪಾರ್ಸಾಲಿಟಿ ಮಾಡ್ತಾ ಇರೋದು 100% ನೋಡುಗರಿಗೆ ಗೊತ್ತಾಗ್ತಾ ಇದೆ ಕಣ್ರಿ, ಅವ್ರು ಪಾರ್ಸಾಲಿಟಿ ಮಾಡ್ತಾ ಇದ್ದಾನೆ ಅನ್ನೋದು. ಒಮ್ಮೆ ರಕ್ಷಿತಾನ ತಂಗಿ ಅಂತಾನೆ, ಇನ್ನೊಬ್ರಿಗೆ ಮೇಡಮ್ ಅಂತಾನೆ, ಇನ್ನೊಬ್ರಿಗೆ ಏನೋ ಅವ್ರದಿಂದ ಏನೋ ಕೆಲಸ ಆಗ್ಬೇಕಾದ್ರೆ ಚೆನ್ನಾಗೇ ಮಾತಾಡ್ತಾನೆ. ಆದ್ರೆ ಅವನ ಆಟಕ್ಕೆ ಅವ್ರನ್ನೆಲ್ಲ ಬಳಸ್ಕೊಂತ ಇದ್ದಾನೆ ಅನ್ನೋ ವಿಷಯ 100% ಇಲ್ಲಿ ಸಾಬೀತಾಗ್ತಾ ಇದೆ. ಇನ್ನೊಂದು ವಿಚಾರ ಕೇಳಿ ಬರ್ತಾ ಇದೆ, ಇವತ್ತಿನ ಪ್ರೋಮೋದಲ್ಲಿ ಬಿಟ್ಟಿರುವಂಗೆ ಸ್ಪಂದನ ಹೇಳ್ತಾಳೆ, ಓ ರಕ್ಷಿತಾ ನಿನ್ನಿಂದನೇ ಮಾಡು ಆಚೆ ಹೋಗುವಂಗಾಯ್ತು ಅಂತ. ಸಾಧ್ಯನೇ ಇಲ್ಲ. ಅವಳಿಂದ ಹೆಂಗ್ ಹೋಗ್ತಾನೆ? ಮಾಡೋ ಟೈಮಲ್ಲಿ ಮಾಡು ಮಾತಾಡ್ಬೇಕಾಗಿತ್ತು, ಮಾತಾಡಿಲ್ಲ. ರಕ್ಷಿತಾ ಮಾತಾಡಿದಾಳೆ. ಓಕೆ, ರಕ್ಷಿತಾ ನೋಡಿ ಜನ ಇದನ್ನ ಮಾಡ್ತಾರ, ಅಥವಾ ಮಾಡು ಅಲ್ಲಿರೋ ಟ್ಯಾಲೆಂಟು ಆತ ಹೆಂಗಿದ್ದ ಅದನ್ನ ನೋಡಿ ಇದನ್ನ ಮಾಡ್ತಾರ? ಅದು ನೀವು ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ಈ ಬಗ್ಗೆ ಇಷ್ಟೆಲ್ಲಾ ವಿಚಾರಗಳನ್ನ ಹೇಳಿದೆ. ಈ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ದಯವಿಟ್ಟು ನಮ್ಮ ಕದಂ ಫಸ್ಟ್ ನ್ಯೂಸ್ಗೆ ಕಾಮೆಂಟ್ ಮಾಡಿ. ಯಾರಿಗೆಲ್ಲ ಇಷ್ಟ ಆಗುತ್ತೆ ಅವರು ಲೈಕ್ ಮಾಡಿ. ಬಿಗ್ ಬಾಸ್ ಬಗ್ಗೆ, ಕೊನೆಯ ಹಂತದ ಬಿಗ್ ಬಾಸ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಖಂಡಿತ ತಿಳಿಸೋದು ಮಾತ್ರ ಮರಿಬೇಡಿ. ಹೀಗೆ ನೋಡ್ತಾ ಇರಿ ನಮ್ಮ ಕದಂ ಫಸ್ಟ್ ನ್ಯೂಸ್. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.